ಇನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಸಿಎಂ ಖಡಕ್ ಆದಂಥ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಸಾಲ ವಸೂಲಿ ಮಾಡುವಾಗ ಯಾರೂ ಕಿರುಕುಳ ಕೊಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸಾಲ ವಸೂಲಿ ಮಾಡುವಾಗ ಯಾರು ಕೂಡ ಕಿರುಕುಳವನ್ನು ಕೊಡಬಾರ್ದು, ಸಾಲ ಮರುಪಾವತಿಗೆ ದೌರ್ಜನ್ಯ ಮಾಡಬಾರ್ದು ಅನ್ನುವಂಥ ಖಡಕ್ ಆದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿಗದಿಗಿಂತ ಮೀರಿ ಹೆಚ್ಚು ಬಡ್ಡಿ ಹಣ ಸಂಗ್ರಹ ಮಾಡಬಾರ್ದು, ಚಕ್ರಬಡ್ಡಿ, ಮೀಟರ್ ಬಡ್ಡಿ ಇದೆಲ್ಲವೂ ಕೂಡ ಬಿಡಬೇಕು. ಹಾಗೆ ಸಂಜೆ 5 ಗಂಟೆ ನಂತರ ಸಾಲ ವಸೂಲಿ ಮಾಡೋ ಹಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಜೊತೆಗೆ ಕಿರುಕುಳ ನೀಡಿದರೆ ಸರ್ಕಾರದಿಂದ ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಕಿರುಕುಳ ಏನಾದರೂ ನೀವು ಪದೇ ಪದೇ ಈ ಥರ ಕೊಟ್ಟರೆ ನಾವು ಖಂಡಿತವಾಗ್ಲೂ ಕ್ರಮ ಕೈಗೊಳ್ತೀವಿ. RBI ನಿಯಮಗಳನ್ನು ಪಾಲಿಸಬೇಕು. ಸಭೆಯಲ್ಲಿ ಫೈನಾನ್ಸ್ ಕಂಪನಿಯವರಿಗೆ ಎಚ್ಚರಿಕೆ ನೀಡಿದ್ದೇವೆ ಅಂತ ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಯಾರು ಮೈಕ್ರೋ ಫೈನಾನ್ಸ್ ನಡೆಸ್ತಾರೆ ಅವರ ಅಸೋಸಿಯೇಷನ್ ಇದೆಯಲ್ಲ, ಅಸೋಸಿಯೇಷನ್ನ ಅಧ್ಯಕ್ಷರು ಅವರಿಂದ ಅಭಿಪ್ರಾಯವನ್ನು ಕೇಳಿದ್ದೀವಿ. ಜೊತೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೀಜನಲ್ ಆಫೀಸರ್ ಅವರ ಅಭಿಪ್ರಾಯ ಕೇಳಿದ್ದೀವಿ. ಇವರ ಅಭಿಪ್ರಾಯ ಕೇಳಿದ ಮೇಲೆ ಯಾರೂ ಕೂಡ ಸಾಲ ಕೊಡಬೇಡಿ ಅಂತ ನಾವು ಹೇಳಲ್ಲ, ವಸೂಲು ಮಾಡಬೇಡಿ ಅಂತ ಹೇಳಲ್ಲ. ಆದರೆ ವಸೂಲು ಮಾಡುವಾಗ ಕಿರುಕುಳ ಕೊಡಬಾರದು, ಯಾರಿಗೂ ಎರಾಶ್ ಮಾಡಬಾರದು. ವಸೂಲಿ ಕ್ರಮ ಮಾಡುವಾಗ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನು ಪಾಲನೆ ಮಾಡಬೇಕು. ಕಾನೂನು ಏನು ಹೇಳ್ತದೆ ಅದಕ್ಕಿಂತ ಹೆಚ್ಚಾಗಿ ಬಡ್ಡಿಯನ್ನು ವಸೂಲು ಮಾಡಬಾರದು. ಆಮೇಲೆ 5 ಗಂಟೆ ನಂತರ ವಸೂಲಿಗೆ ಹೋಗಬಾರದು. ಆಮೇಲೆ ಔಟ್ಸೋರ್ಸಿಂಗ್ ಮಾಡಿ ವಸೂಲು ಮಾಡತಕ್ಕಂಥ ಕ್ರಮವನ್ನು ವಿರೋಧ ಮಾಡಿದ್ದೀವಿ. ಅದನ್ನ ಮಾಡಬಾರದು. ಔಟ್ಸೋರ್ಸಿಂಗ್ ಏನ್ ಮಾಡ್ತಾರೆ, ಈಗ ಔಟ್ಸೋರ್ಸಿಂಗ್ ಕೊಟ್ಬಿಡೋದು ವಸೂಲಿಗೆ, ಗೂಂಡಾಗಳನ್ನು ಬಳಕೆ ಮಾಡೋದು, ರೌಡಿಗಳನ್ನು ಬಳಕೆ ಮಾಡೋದು, ಅದನ್ನ ಮಾಡಬಾರದು. ಈ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ತದೆ. ಜೊತೆಗೆ ಇವತ್ತು ಮೈಕ್ರೋ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಮನಿ ಲೆಂಡರ್ಸ್ ಆಕ್ಟ್ ಇರ್ಬೋದು, ಪಾನ್ ಬ್ರೋಕರ್ಸ್ ಆಕ್ಟ್ ಇರ್ಬೋದು, ಅಥವಾ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ವಸೂಲು ಮಾಡ್ತಕ್ಕಂಥ ಕಾನೂನು ಇರ್ಬೋದು. ಈ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ರೆ ನಾವು ಮುಲಾಜಿಲ್ದೇನೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಸೊ ಆ ಎಚ್ಚರಿಕೆಯನ್ನ ವಾರ್ನಿಂಗ್ ಮಾಡಿದ್ದೀನಿ ನಾನು ಅವ್ರಿಗೆ. ಆ ಎಚ್ಚರಿಕೆಯನ್ನ ನಬಾರ್ಡ್ನವರಿಗೆ, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ನವರಿಗೆ, ಬೇರೆ ಮನಿ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸ್ಗಳಿದಾವಲ್ಲ ಇವ್ರಿಗೆಲ್ಲ ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಈ ನಿಯಮಗಳನ್ನ ಯಾರು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಸರ್ಕಾರ ಕಠಿಣವಾದಂಥ ಕ್ರಮ ತಗೊಳ್ಳುತ್ತೆ. ಇದ್ರ ಜೊತೆಗೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು RBI ಅಡಿಯಲ್ಲಿ ಬರ್ತವೆ. ಅವರೆಲ್ಲರೂ ಕೂಡ RBI ನಿಯಮದಂತೆ 17.07% ಹೆಚ್ಚು ಬಡ್ಡಿಯನ್ನು ಪಡೆಯುವಂತಿಲ್ಲ. ಯಾವುದೇ ಸಾಲಗಾರರಿಗೆ 3 ಬಾರಿಗಿಂತ ಹೆಚ್ಚು ಸಾಲ ಕೊಡುವಂತಿಲ್ಲ. ಮೈಕ್ರೋ ಫೈನಾನ್ಸ್ ಕಂಪನಿಗಳು RBI ನಿಯಮಕ್ಕಿಂತ ಹೆಚ್ಚು ಬಡ್ಡಿ ಪಡೆಯುವಂತಿಲ್ಲ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಸುಮಾರು 28%, 29% ಬಡ್ಡಿ ವಸೂಲಿ ಮಾಡ್ತಾ ಇರೋ ಬಗ್ಗೆ ಮಾಹಿತಿ ಇದೆ. ಇದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಮಾಹಿತಿಯನ್ನು ನಾವು ಕೂಡ ಕೊಡ್ತೇವೆ. ಈಗಾಗಲೇ 17% ಪಡಿಬೇಕು, ಆದರೆ 28, 29% ಪಡಿತಾ ಇದ್ದಾರೆ. ಅಧಿಕ ಬಡ್ಡಿ ವಸೂಲಿ ಮಾಡ್ತಾ ಇರುವಂಥ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕ್ರಮಕ್ಕೆ ನಾವು ಈಗಾಗಲೇ ಮುಂದಾಗ್ತಾ ಇದ್ವಿ. ಸಾಲಗಾರರ ಹಿತ ಕಾಪಾಡಲು ಶೀಘ್ರವೇ ಹೊಸ ಕಾನೂನು ತರ್ತೇವೆ ಅನ್ನುವಂಥ ಮಾತನ್ನು ಈಗ ಸಿದ್ದರಾಮಯ್ಯ ಹೇಳಿದ್ದಾರೆ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂಥ ಮಾತು. ಈಗಾಗಲೇ ನಿಯಮದ ಪ್ರಕಾರ 17% ಮಾತ್ರ ಬಡ್ಡಿ ಪಡಿಬೇಕು. ಆದರೆ ಅನೇಕ ಕಡೆಗೆ ಅನೇಕ ರೀತಿಯಾದ ವರದಿಗಳು ಈಗಾಗಲೇ ಬರ್ತಾವೆ. ಕೆಲವೊಂದು ಕಡೆಗೆ 25%, 29%, 28% ಹೀಗೆ ಭಿನ್ನವಾಗಿ ನಿಯಮ ಮೀರಿ ನಿಯಮಕ್ಕಿಂತ ಅಧಿಕ ಬಡ್ಡಿಯನ್ನು ವಸೂಲಿ ಮಾಡಲಾಗ್ತದೆ. ಜೊತೆಗೆ ಕಿರುಕುಳವನ್ನು, ದೌರ್ಜನ್ಯವನ್ನು, ಅವಮಾನವನ್ನು ಮಾಡಲಾಗ್ತದೆ. ಹೀಗಾಗಿ RBIಗಿಂತ
RBI ನಿಮಗಿಂತ ಜಾಸ್ತಿ ಏನಾದರೂ ಕೂಡ ಬಡ್ಡಿ ತೆಗೆದುಕೊಂಡ್ರೆ ಸುಮ್ಮನೆ ಇರಲ್ಲ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿ ಹೇಳ್ತಾರೆ. ಇದರ ಜೊತೆಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಈಗಾಗಲೇ ಈ ಒಂದು ಕಾನೂನನ್ನು ತರುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ಮಾಡ್ತೀವಿ. ಅದನ್ನು ಲಾ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತು RBI, the government of Karnataka will not keep quiet. Will take stringent actions against the violators. The recovery proceedings should be in accordance with the provisions of the RBI guidelines. There are guidelines by RBI. I do not want to read all those guidelines. But these guidelines should be followed by the microfinance institutions. And the Reserve Bank should also monitor these guidelines. And we will going to amend the existing laws, and also we will bring new legislation in order to protect the interest of the borrowers, genuine borrowers. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅನಿಲ್ ಈಗ ದೂರವಾಣಿ ಮೂಲಕ ಜಾಯ್ನ್ ಆಗ್ತಾರೆ. ಅನಿಲ್, ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಸರ್ಕಾರ ಈ ಪ್ರಕರಣವನ್ನು ಈಗ ಗಂಭೀರವಾಗಿ ಪರಿಗಣಿಸಿದೆ. ಇವತ್ತಿನ ಸಭೆ ಬಳಿಕ ಕೆಲವೊಂದಿಷ್ಟು ನಿಯಮಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಿಯಮ ಸುಗ್ರೀವಾಜ್ಞೆ ಮೂಲಕ ಬರೋದು ಒಂದು ವಿಚಾರ. ಈ ತತ್ಕ್ಷಣಕ್ಕೆ ಇವತ್ತಿನಿಂದ ಈ ಕ್ಷಣದಿಂದ ಏನಾದರೂ ಕೆಲವೊಂದಿಷ್ಟು ನಿರ್ಧಾರಗಳು ಅಥವಾ ನಿಯಮಗಳು ಜಾರಿ ಆಗುತ್ತಾ? ಏನಾದರೂ ಸೂಚನೆ ಕೊಟ್ಟಿದ್ದಾರಾ ಪೊಲೀಸ್ ಇಲಾಖೆಗಿರ್ಬೋದು ಅಥವಾ ಆರ್ಥಿಕ ಇಲಾಖೆಗಿರ್ಬೋದು ಅಥವಾ ಮೈಕ್ರೋ ಫೈನಾನ್ಸ್ ಅವ್ರಿಗಿರ್ಬೋದು? ಈ ಕ್ಷಣಕ್ಕೆ ಏನಾಗ್ತಾ ಇದೆ, ಹಾಗೆ ಈ ಬಿಲ್ಲನ್ನು ಯಾವಾಗ ತರ್ತಾ ಇದ್ದಾರೆ? ಖಂಡಿತ ಪ್ರಮೋದ್, ಮೈಕ್ರೋ ಫೈನಾನ್ಸ್ ನ ಹಾವಳಿಗೆ ಕಡಿವಾಣ ಹಾಕಬೇಕು ಅಂತ ಈಗ ಸರ್ಕಾರ ಸನ್ನದ್ಧ ಆಗಿರುವಂತದ್ದು. ಈಗಾಗಲೇ ಸುಗ್ರೀವಾಜ್ಞೆಯನ್ನು ಶೀಘ್ರದಲ್ಲೇ ಹೊರಡಿಸಿದ ಮಾತನ್ನು ಕೂಡ CM ಸಿದ್ದರಾಮಯ್ಯ ಅವರು ಈಗ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ಕೂಡ ಪಡಿಸಿದ್ದಾರೆ. ಬಹಳ ಮುಖ್ಯವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಒಂದು ನಿರ್ದೇಶನವನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಈಗ ಬಹುತೇಕವಾಗಿ ನೋಂದಣಿ ಆಗದ ಖಾಸಗಿ ಫೈನಾನ್ಸ್ ಕಂಪನಿಗಳ ಹಾವಳಿ ಹೆಚ್ಚಾಗಿರುವಂತದ್ದು ಕೂಡ ಸರ್ಕಾರಕ್ಕೆ ಮೇಲ್ನೋಟಕ್ಕೆ ಕಂಡು ಬಂದಿರುವಂತದ್ದು. ಹೀಗಾಗಿ ನೋಂದಣಿ ಆಗಿರುವಂತಹ ಒಂದು ಮೈಕ್ರೋ ಫೈನಾನ್ಸ್ ಗಳಿಗೂ ಕೂಡ ಒಂದ್ ರೀತಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ಯಾರ್ಯಾರು ಈಗ ವಸೂಲಿಗೆ ಹೋಗ್ತಾರೆ ಅವ್ರಿಗೂ ಕೂಡ ಒಂದಷ್ಟು ನಿಯಮಗಳನ್ನು ಕೂಡ ಈಗ CM ಹೇಳಿರುವಂತದ್ದು. ಅಂದ್ರೆ ಸಂಜೆ 5 ಗಂಟೆ ನಂತರ ಹೋಗಿ ಅಲ್ಲಿ ವಸೂಲಿಯನ್ನು ಕೂಡ ಮಾಡಬಾರದು. ಜೊತೆಗೆ ಈಗ ಔಟ್ ಸೋರ್ಸಿಂಗ್ ಅಂದ್ರೆ ಈಗ ಗುಂಡಗಳನ್ನ ಮತ್ತೆ ರೌಡಿಗಳನ್ನ ಏನೊಂದು ಕಳಿಸಿ ಒಂದು ವಸೂಲಿಯನ್ನು ಕೂಡ ಮಾಡ್ತಾರೆ, ಅದಕ್ಕೂ ಕೂಡ ಕಡಿವಾಣ ಹಾಕ್ಬೇಕು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಬಹಳ ಮುಖ್ಯವಾಗಿ ಎಲ್ಲಾ ಜಿಲ್ಲೆಗಳ DC ಕಚೇರಿಗಳಲ್ಲೂ ಕೂಡ ಒಂದು ಸಹಾಯವಾಣಿ ನಂಬರ್ ಅನ್ನು ಕೂಡ ಈಗಾಗಲೇ ನೀಡಿರುವಂತದ್ದು. ಅಂದ್ರೆ ಏನಾದ್ರು ಕಿರುಕುಳ ಏನಾದ್ರು ನೀಡಿದ್ರೆ ಖಾಸಗಿ ಫೈನಾನ್ಸ್ ಆಗಿರ್ಬೋದು ಅಥವಾ ನೋಂದಣಿ ಆದಂತ ಫೈನಾನ್ಸ್ ಕಂಪನಿ ಆಗಿರ್ಬೋದು, ಏನಾದ್ರೂ ಒಂದು ಕಿರುಕುಳ ಕೊಟ್ಟು ಮನೆಯನ್ನ ಸೀಸ್ ಮಾಡುವಂತದ್ದು ಮತ್ತೆ ಅವರ ಆಸ್ತಿಯನ್ನ ಜಪ್ತಿ ಮಾಡುವಂತ ಕೆಲಸಗಳು ಬೆಳವಣಿಗೆ ಏನಾದ್ರು ಆದ್ರೆ ತಕ್ಷಣವೇ DC ಕಚೇರಿಗೆ ದೂರನ್ನ ಕೊಡಬಹುದು. ಇಲ್ಲಾಂದ್ರೆ ಸುಮೋಟೋ ಕೇಸನ್ನು ಕೂಡ ಪೊಲೀಸರು ದಾಖಲಿಸ್ಕೊಳ್ಬಹುದು. ಅದನ್ನ ಹೊರತುಪಡಿಸಿ ಕೂಡ ನೇರವಾಗಿ ಜನರೇ ಯಾರಿದ್ರೆ ಸಾಲಗಾರರು ಅವರು ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೂಡ ಕೊಡಬಹುದು. ಈ ದೂರನ್ನ ಕೊಟ್ಟ ನಂತರ ದೂರು ದಾಖಲಾದ ಬಳಿಕ ದೂರು ಯಾರೆಲ್ಲ ಒಂದು ಹೆಸರಲ್ಲಿ ನೋಂದಣಿ ಆಗಿದೆ ವ್ಯಕ್ತಿ ಹಾಗೂ ಕಂಪನಿಯ ವಿರುದ್ಧ ಕೂಡ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ತೇನೆ ಮಾತನ್ನು ಕೂಡ ಹೇಳಿರುವಂತದ್ದು. ಬಹಳ ಮುಖ್ಯವಾಗಿ ಈ ಒಂದು ಸಭೆಯಲ್ಲಿ ಕೂಡ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗಿದೆ. ಶೀಘ್ರದಲ್ಲೇ ಇದಕ್ಕೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಒಂದು ಹೊಸ ಕಾಯ್ದೆಯನ್ನು ಕೂಡ ತರುತ್ತೇವೆ, ಸುಗ್ರೀವಾಜ್ಞೆಯನ್ನು ಕೂಡ ಸದ್ಯಕ್ಕೆ ತರುತ್ತೇವೆ, ಅಧಿವೇಶನದಲ್ಲಿ ಅದನ್ನ ಮಂಡನೆ ಮಾಡ್ತೇನೆ ಸ್ಪಷ್ಟನೆ ಕೂಡ CM ಸಿದ್ದರಾಮಯ್ಯ ಕೂಡ ಕೊಟ್ಟಿರುವಂತದ್ದು. ಪ್ರಮೋದ್, ಥ್ಯಾಂಕ್ ಯು ಅನಿಲ್ ಎಲ್ಲ ಮಾಹಿತಿಗಾಗಿ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಭೆಯಲ್ಲಿ ನಡೆದಂಥ ಬೆಳವಣಿಗೆ. ಒಂದು ಕಡೆಗೆ ಈಗಾಗಲೇ ಬಿಗಿ ಕ್ರಮಗಳನ್ನು ಅಂದರೆ ದುರ್ಗಾಮಿ ಕ್ರಮಗಳನ್ನು ಬಿಲ್ ತರೋ ಮೂಲಕ ಕೈಗೊಳ್ತಾ ಇದ್ದಾರೆ. ಅಂತ ತಕ್ಷಣಕ್ಕೆ ಪೊಲೀಸರಿಗೆ ಈ ಒಂದು ಪ್ರಕರಣದಲ್ಲಿ ಸುಮೋಟೋ ಕೇಸ್ ದಾಖಲಿಸ್ಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆಂದರೆ ಅನಗತ್ಯವಾಗಿ ಕಿರುಕುಳ ಕೊಡ್ತಾ ಇರೋದ್ರು ಯಾರು ಸಾಲ ಪಡೆದಿದ್ದಾರೆ ಅವ್ರು ಹೆದರ್ತಾರೆ. ಹೀಗಾಗಿ ಅವರೇ ಬಂದು ದೂರು ಕೊಡ್ತಾರೆ ಅಂತ ಭಾವಿಸೋದಕ್ಕೆ ಕಷ್ಟವಾಗುತ್ತೆ. ಹೀಗಾಗಿ ಪೊಲೀಸರಿಗೆ ಇಂಥ ಒಂದು ಡೆವಲಪ್ಮೆಂಟ್ಗಳು ಕಂಡು ಬಂದ ಸಂದರ್ಭದಲ್ಲಿ ಅಥವಾ ಜನರಿಗೆ ತೊಂದರೆ ಆಗ್ತಾ ಇದೆ, ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಂಥ ಸಂದರ್ಭದಲ್ಲಿ ಅವರೇ ನೇರವಾಗಿ ಸುಮೋಟೋ ಕೇಸನ್ನು ದಾಖಲು ಮಾಡ್ಕೋಬೋದು ಅನ್ನುವಂಥ ಒಂದು ಅವಕಾಶವನ್ನು ಈಗ ಕೊಡಲಾಗ್ತಾ ಇದೆ. ಇದ್ರ ಜೊತೆಗೆ ಯಾರು ನೋಂದಣಿ ಆದಂಥ
ಮೈಕ್ರೋ ಫೈನಾನ್ಸ್ ಇದ್ದಾರೆ, ನೋಂದಣಿ ಆಗದೇ ಇರುವಂಥ ಮೈಕ್ರೋ ಫೈನಾನ್ಸ್ ಅವರು ಕೂಡ ಇದ್ದಾರೆ. ಹೀಗಾಗಿ ಇಬ್ಬರಿಗೂ ಕೂಡ ನಿಯಮ ಜಾರಿಯಾಗುವಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾರೆ. RBI ನಿಯಮ ಏನಿದೆ, 17.07ಕ್ಕಿಂತ ಯಾರೂ ಹೆಚ್ಚಿನ ಹಣವನ್ನು ಪಡಿಬಾರ್ದು, ಬಡ್ಡಿ ವಸೂಲಿ ಮಾಡಬಾರ್ದು ಅನ್ನುವಂಥ ಖಡಕ್ ಆದಂಥ ಸೂಚನೆಯನ್ನು ಇವತ್ತು ಕೊಡಲಾಗಿದೆ. ಮತ್ತೆ ನಾವೇನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ, ಆ ಕಾನೂನನ್ನ ಕೂಡಲೇ ಮಾಡ್ತೀವಿ. ಅದನ್ನ ಲಾ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ, ಬೇರೆ ರಾಜ್ಯಗಳಲ್ಲಿ ಈಗ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ. ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಮತ್ತೆ ನಾವೇನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ, ಆ ಕಾನೂನನ್ನ ಕೂಡಲೇ ಮಾಡ್ತೀವಿ. ಅದನ್ನ ಲಾ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ. ಡೆವಲಪ್ಮೆಂಟ್ಗಳ ನಡುವೆ ನಮಗೆ ಹಾವೇರಿಯಿಂದ ಶೈಲಜಾ ಎಂಬವರು ದೂರವಾಣಿ ಮೂಲಕ ಜಾಯ್ನ್ ಆಗ್ತಿದ್ದಾರೆ. ಶೈಲಜಾ ಅವರು ಕೂಡ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಒಳಗಾದವರು, ಅವರು ಕೂಡ ಸಾಲ ತೆಗೆದುಕೊಂಡಿದ್ರು. ಅವ್ರಿಗೂ ಕೂಡ ಈ ಮೈಕ್ರೋ ಫೈನಾನ್ಸ್ನ ಯಾರು ಸಾಲ ವಸೂಲಿಗಾರಿದಾರಲ್ಲ ಅವರು ಸಾಕಷ್ಟು ಕಿರುಕುಳನ್ನು ಕೊಟ್ಟಿದ್ದಾರೆ. ಶೈಲಜಾ ಅವರೇ, ಮೊದಲನೇದಾಗಿ ನೀವು ಯಾವ ಫೈನಾನ್ಸಿಂದ ಸಾಲ ತೆಗೆದುಕೊಂಡಿದ್ರಿ? ಜೊತೆಗೆ ನಾವು ದೃಶ್ಯದಲ್ಲೇ ನೋಡ್ತಾ ಇದ್ದೀವಿ, ನಿಮ್ಮ ಮಾಂಗಲ್ಯ ಸರವನ್ನು ಕೂಡ ಬಿಟ್ಟಿಲ್ಲ, ತಾಳಿಯನ್ನು ಬಿಟ್ಟಿಲ್ಲ, ಅದನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ಆಯಿತು. ನಿಮ್ಮ ಜೊತೆಗೆ ಏನು ಘಟನೆ ನಡೀತು, ಏನು ಅನುಭವ ಇತ್ತು, ಅದ್ರ ಬಗ್ಗೆ ಹೇಳ್ಬೋದಾ? ಸರ್, ನನಗೆ ಮೈಕ್ರೋ ಫೈನಾನ್ಸಲ್ಲಿ ನಾನು ಲೋನ್ ತಗೊಂಡಿದ್ದೆ ಸರ್, 2-3 ತಿಂಗಳು. ಹಾಂ, ಹಲೋ, ಹೇಳಿ ಮಾತಾಡಿ ಶೈಲಜಾ ಅವರೇ. ಹಲೋ, ಮಾತಾಡಿ ಧ್ವನಿ ಕೇಳಿಸ್ತದೆ, ಮಾತಾಡಿ. 2-3 ಸಂಘ ಮೈಕ್ರೋ ಬಜೆಟ್ ಅಲ್ಲಿ ನಾನು ಲೋನ್ ತಗೊಂಡಿದ್ದೆ ಸರ್. ನಾನು ಕಂಟಿನ್ಯೂ ಆಗಿ 1 ವರ್ಷ ಕಟ್ಟಿದ್ದೆ. ಇತ್ತಿತ್ತಲಾಗೆ ನನ್ನ ಮಗ ಅಂಗವಿಕಲ ಅದಾನ ಸರ್. ಆ ಮಗನ ಸಲುವಾಗಿ ನನಗೆ ಅವ್ನಿಗೆ ಆರೋಗ್ಯ ಸರಿ ಇಲ್ಲದ್ರಿಂದ ಕಟ್ಟಕ್ ಆಗಿಲ್ಲ. ಆದ್ರೆ ಮತ್ತೆ ಏನ್ ಮಾಡಿದೆ, 2,000 ಎಷ್ಟು ಎಲ್ಲರೂ ಯಾರು ಕೊಡ್ತಾರೆ ಸರ್, ಯಾರು ಕೊಡ್ಲಿಲ್ಲ. ಕೊನೆಗೆ ನಾ ಕಟ್ಟಕ್ಕಾಗಲ್ಲ ಅಂತ ಮನೆ ಕದ ಹಾಕಿರೋದೆ. ಮನೆ ಒಳಗೆ ಬಂದು ನೀವು ಕಟ್ಲೇಬೇಕಮ್ಮ ಅಂತ ಬಹಳ ಟಾರ್ಚರ್ ಮಾಡ್ತಿದ್ರು ಸರ್. ಕೊನೆ ಪಕ್ಷ ಈಗ ಒಂದು 15 ದಿವಸದಿಂದ ಏನೋ ಒಂದು ಕಟ್ಟ ಪರಿಸ್ಥಿತಿ ಸರ್. 2 ತಾಳೆ ಇದ್ದು ಸರ್, ಅದನ್ನು ಮಾರಿಬಿಟ್ಟು ನಾನು ಸಂಘ ಕಟ್ಟೆ ವಾಸಿ ತಾಳಿ ತಗೊಂಡು ಹಾಕೊಂಡೆ. ಅದಕ್ಕೆ ಮಾಂಗಲ್ಯ ಉಳಿಸ್ಕೊಂಡೆ ಅಂತ ಹೇಳಿ ಸರ್. ಅಲ್ಲ, ಅವರು ನೀವು ತಗೊಂಡಾಗ ಬಡ್ಡಿ ಎಷ್ಟಿತ್ತು? ನೀವು ತಗೊಂಡಾಗ ಎಷ್ಟು ಬಡ್ಡಿ ಇತ್ತು? ಆವಾಗ ಆಮೇಲೆ ವಸೂಲಿ ಮಾಡೋ ಟೈಮಲ್ಲಿ ಎಷ್ಟು ವಸೂಲಿ ಮಾಡಿದ್ರು? ಬಡ್ಡಿಗಿಂತ ಜಾಸ್ತಿ ಏನಾದ್ರು ವಸೂಲಿ ಮಾಡಿದ್ರಾ? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಶೈಲಜಾ ಅವರು ಮತ್ತೆ ಮಾತಾಡ್ತೀನಿ, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ ಸರಿಯಾಗಿ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಇದು ಶೈಲಜಾ ಅವ್ರು ಹೇಳ್ತಾ ಇರುವಂಥ ಮಾತು. ಒಂದು ಮಾತಾಡ್ತಾ ಇದ್ರು ಅಂದರೆ, ಈಗಾಗಲೇ ಸಾಲ ತೆಗೆದುಕೊಂಡಿದ್ದೆ, ಪದೇ ಮನೆ ಹತ್ರ ಬಂದು ಕಿರುಕುಳ ಕೊಡ್ತಾಯಿದ್ರು. 2 ಸರ ಇತ್ತು ನನ್ನ ಮಾಂಗಲ್ಯ ಸರ, ಆ 2 ಸರನೂ ಕೂಡ ಮಾರಿ ಈಗ ಹಣ ತಂದು ಅವ್ರಿಗೆ ಕಟ್ಟಿ, ಇನ್ನು ಎಷ್ಟಾದರೂ ಕೂಡ ಇವರು ಸಾಲವೇ ಮುಗಿಯೋದಿಲ್ಲ, ಸಾಲವೇ ನಾವು ಕೊಡ್ತಾ ಇದ್ದೀವಿ, ಕೊಟ್ಟಷ್ಟು ಇನ್ನೂ ಬಡ್ಡಿ ಜಾಸ್ತಿನೇ ಆಗ್ತಾ ಇದೆ ಅನ್ನುವಂಥದ್ದು ಈಗ ಅನೇಕರು ಮಾಡ್ತಾ ಇರುವಂಥ ಆರೋಪ. ಇದರಲ್ಲಿ 2 ರೀತಿ ಇದೆ. ಒಂದು ಈಗಾಗಲೇ ನೋಂದಣಿ ಆಗಿರುವಂಥ ಮೈಕ್ರೋ ಫೈನಾನ್ಸ್, ಮತ್ತೊಂದು ನೋಂದಣಿ ಆಗದೇ ಇರುವಂಥ ಮೈಕ್ರೋ ಫೈನಾನ್ಸ್. ಹೀಗಾಗಿ ಈ 2 ಸಂಸ್ಥೆಗಳಿಂದ ಅಲ್ಲಲ್ಲಿ ಕಿರುಕುಳ ಕೇಳಿಬರ್ತಾ ಇರುವಂಥದ್ದು. ಪ್ರಮುಖವಾಗಿ ನೋಂದಣಿ ಆಗದೇ ಇರೋರದೇ ಜಾಸ್ತಿ, ಜೊತೆಗೆ ನೇರವಾಗಿ ಆ ಫೈನಾನ್ಸ್ನ ಸಿಬ್ಬಂದಿಯವರು ಸಾಲ ವಸೂಲಿಗೆ ಹೋಗಲ್ಲ, ಬದಲಾಗಿ ಯಾರಿಗಾರು ಕೂಡ ಔಟ್ಸೋರ್ಸ್ ಮಾಡಿಬಿಟ್ಟಿರ್ತಾರೆ. ಔಟ್ಸೋರ್ಸ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೋಗಿ ಇವರ ಸಾಲವನ್ನು ವಸೂಲಿ ಮಾಡ್ಕೊಂಡು ಬರ್ತಾರೆ. ಈ ಥರ ವಸೂಲಿ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ರೌಡಿಗಳಿಗೆ, ಕೆಲವೊಂದಿಷ್ಟು ಪುಂಡ್ರಿಗೆ, ಇಂಥವರಿಗೆ ಔಟ್ಸೋರ್ಸ್ ಮಾಡಿರೋ ಪರಿಣಾಮ ಅವ್ರು ನೇರವಾಗಿ ಮನೆಗಳಿಗೆ ನುಗ್ಗಿ ದಾಂಧಲೆಯನ್ನು ಮಾಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಮನೆ ಜಪ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. ಮನೇಲಿದ್ದವರು ಇದೆಲ್ಲವನ್ನು ಕೂಡ ನೋಡಿ ಓಡೋಗ್ತಾರೆ ಹೆದರ್ಕೊಂಡು. ಹಾಗಾಗಿ ಎಲ್ಲ ಕಾರಣಗಳಿಗೋಸ್ಕರ ಸಾಕಷ್ಟು ದೊಡ್ಡ ಸಮಸ್ಯೆಗೆ ಆಗ್ತದೆ. ಅನೇಕರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದಾರೆ, ಇನ್ನೂ ಕೆಲವರು ಆತ್ಮಹತ್ಯೆ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಮತ್ತೆ ನಾವೇನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ, ಆ ಕಾನೂನನ್ನ ಕೂಡಲೇ ಮಾಡ್ತೀವಿ. ಅದನ್ನ ಲಾ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಹೋಮ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ, ಬೇರೆ ರಾಜ್ಯಗಳಲ್ಲಿ ಈಗ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ. ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಮತ್ತೆ ನಾವೇನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ, ಆ ಕಾನೂನನ್ನ ಕೂಡಲೇ ಮಾಡ್ತೀವಿ. ಅದನ್ನ ಲಾ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟು, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮತ್ತೆ